ಮಿತ್ರರೇ ನಮಸ್ಕಾರ. ರಾತ್ರಿ 12ರ ಈ ಸಮಯ ಸಾಮಾನ್ಯದ್ದಲ್ಲ. ದಿನದ ಶಬ್ದ, ಗೊಂದಲ, ಮಾನವ ಚಲನವಲನ ನಿಧಾನವಾಗಿ ನಿಂತು ಹೋಗುವ ಕ್ಷಣ. ಶಾಸ್ತ್ರಗಳಲ್ಲಿ ಈ ಸಮಯವನ್ನು ನಿಶಿತ ಕಾಲ ಅಥವಾ ದೈವಿಕ ಸಂಚಾರದ ಕಾಲವೆಂದು ಕರೆಯುತ್ತಾರೆ. ಕೆಲವು ಸ್ಥಳಗಳಲ್ಲಿ ದೇವಾಲಯಗಳು, ಹಳೆಯ ಮನೆಗಳು, ಪವಿತ್ರ ಕಾಡುಗಳು, ಸ್ಮಶಾನ ಮಾರ್ಗಗಳು, ನದಿ ತೀರಗಳು ಈ ಸಮಯದಲ್ಲಿ ಏನೋ ಬದಲಾಗುತ್ತದೆ ಎಂದು ಜನರು ನಂಬುತ್ತಾರೆ. ಇದು ಭಯದ ಕಥೆ ಅಥವಾ ಆಳವಾದ ಶಕ್ತಿಯ ಚಲನೆಯೇ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಂಬಿಕೆ, ಶಾಸ್ತ್ರ, ಅನುಭವ, ಮನಃಶಾಸ್ತ್ರ ಎಲ್ಲ ದೃಷ್ಟಿಕೋನದಿಂದ ನೋಡೋಣ. ಮೊದಲನೇದಾಗಿ, ಶಕ್ತಿ ಸ್ತಬ್ಧವಾಗುವ ಅನುಭವ. ರಾತ್ರಿ 12ರ ನಂತರ ದೇವರ ಸಂಚಾರ ಇರುವ ಸ್ಥಳಗಳಲ್ಲಿ ಮೊದಲಾಗಿ ಅನುಭವವಾಗುವುದು ಅಸಾಮಾನ್ಯ ಮೌನ. ಈ ಮೌನ ಖಾಲಿತನವಲ್ಲ, ಅದು ತುಂಬಿರುವ ಮೌನ. ಹಗಲು ಕಾಲದಲ್ಲಿ ಇರುವ ಚಟುವಟಿಕೆಗಳು, ಮಾನವ ಶಕ್ತಿ, ಯೋಚನೆಗಳ ಕಂಪನ ಕಡಿಮೆಯಾಗುತ್ತದೆ. ಆ ಸಮಯದಲ್ಲಿ ಸ್ಥಳದಲ್ಲಿರುವ ಶಕ್ತಿ ಹೆಚ್ಚಾಗಿ ಸ್ಪಷ್ಟವಾಗಿ ಅನುಭವವಾಗುತ್ತದೆ. ಜನರು ಏನೋ ನೋಡುತ್ತಿರುವಂತೆ ಇದೆ ಎಂದು ಹೇಳುತ್ತಾರೆ, ಆದರೆ ಅದು ಕಣ್ಣುಗಳಿಂದಲ್ಲ, ಮನಸ್ಸಿನಿಂದ. ಗಾಳಿ ಕೂಡ ಬೇರೆ ರೀತಿ ಅನಿಸುವುದು. ಅಂತಹ ಸ್ಥಳಗಳಲ್ಲಿ ರಾತ್ರಿ 12ರ ನಂತರ ಗಾಳಿ ತಣ್ಣನೆ ಮಾತ್ರವಲ್ಲ, ಭಾರವಾಗಿಯೂ ಅನುಭವವಾಗುತ್ತದೆ. ಶಾಸ್ತ್ರದ ಪ್ರಕಾರ ದೇವರ ಸಂಚಾರ ಇರುವ ಸ್ಥಳಗಳಲ್ಲಿ ಗಾಳಿ ಶುದ್ಧ ಶಕ್ತಿಯನ್ನು ಹೊತ್ತುಕೊಂಡು ಚಲಿಸುತ್ತದೆ. ಅದೇ ಕಾರಣಕ್ಕೆ ಕೆಲವರಿಗೆ ಉಸಿರಾಟ ಆಳವಾಗುತ್ತದೆ, ಕೆಲವರಿಗೆ ಒತ್ತಡ ಅನುಭವವಾಗುತ್ತದೆ. ಇದು ಭಯವಲ್ಲ, ಅದು ಶಕ್ತಿಯ ಒತ್ತಡ. ಮೂರನೆಯದಾಗಿ, ಮನಸ್ಸು ತಕ್ಷಣ ಶಾಂತವಾಗುವುದು. ದೇವರ ಸಂಚಾರ ಇರುವ ಸ್ಥಳದಲ್ಲಿ ಮಧ್ಯರಾತ್ರಿಯಲ್ಲಿ ನಿಂತಾಗ ಅನೇಕರು ಹೇಳುವ ಅನುಭವ ಏನೆಂದರೆ, ಯೋಚನೆಗಳು ತಾನೇ ನಿಂತು ಹೋಗುತ್ತವೆ. ಇದು ಸಾಮಾನ್ಯ ಸ್ಥಳಗಳಲ್ಲಿ ಆಗುವುದಿಲ್ಲ. ಮನಸ್ಸು ಒಂದು ಕ್ಷಣ ಖಾಲಿಯಾಗುವುದು, ಕಣ್ಣಲ್ಲಿ ನೀರು ಬರುವುದು, ಹೃದಯ ಭಾರವಾಗುವುದು. ಇವೆಲ್ಲವೂ ಆ ಸ್ಥಳದ ಶಕ್ತಿ ಮನಸ್ಸಿನ ಒಳಗೆ ಕೆಲಸ ಮಾಡುತ್ತಿದೆ ಎಂಬ ಸೂಚನೆಯಾಗಿದೆ. ಕೆಲವರಿಗೆ ಭಯ, ಕೆಲವರಿಗೆ ಭಕ್ತಿ. ಅದೇ ಸ್ಥಳ, ಅದೇ ಸಮಯ, ಆದರೆ ಅನುಭವ ಬೇರೆ. ಏಕೆಂದರೆ ವ್ಯಕ್ತಿಯ ಒಳಗಿನ ಶಕ್ತಿ ಯಾವ ರೀತಿಯದ್ದು ಎಂಬುದರ ಮೇಲೆ ಅನುಭವ ಬದಲಾಗುತ್ತದೆ. ಭಯ ತುಂಬಿದ ಮನಸ್ಸಿಗೆ ಆ ಶಕ್ತಿ ಭಯವಾಗಿ ಕಾಣಿಸುತ್ತದೆ. ಭಕ್ತಿಯ ಮನಸ್ಸಿಗೆ ಅದೇ ಶಕ್ತಿ ದೈವಿಕ ಅನುಭವವಾಗಿ ಅನಿಸುತ್ತದೆ. ಪ್ರಾರ್ಥನೆಗಳು ಬೇಗ ತಲುಪುವ ಸಮಯ. ಶಾಸ್ತ್ರದ ಪ್ರಕಾರ ರಾತ್ರಿ 12ರ ನಂತರ ದೇವರ ಸಂಚಾರ ಇರುವ ಸ್ಥಳಗಳಲ್ಲಿ ಮಾಡಿದ ಪ್ರಾರ್ಥನೆಗಳು ತ್ವರಿತವಾಗಿ ಪರಿಣಾಮ ಬೀರುತ್ತವೆ. ಏಕೆಂದರೆ ಈ ಸಮಯದಲ್ಲಿ ಮಧ್ಯೆ ಬರುವ ಮಾನವ ಶಕ್ತಿಗಳು ಕಡಿಮೆ. ಮನಸ್ಸು ಮತ್ತು ದೈವಿಕ ಶಕ್ತಿ ನೇರ ಸಂಪರ್ಕಕ್ಕೆ ಬರುತ್ತದೆ. ಅದೇ ಕಾರಣಕ್ಕೆ ಸಿದ್ಧರು, ಯೋಗಿಗಳು ಮಧ್ಯರಾತ್ರಿ ಜಪ, ಧ್ಯಾನ ಮಾಡುತ್ತಿದ್ದರು. ದೀಪ, ಘಂಟೆ, ಶಬ್ದಗಳ ರಹಸ್ಯ. ಕೆಲವರು ಹೇಳುತ್ತಾರೆ, ರಾತ್ರಿ 12ರ ನಂತರ ದೀಪ ಅಲುಗಾಡುತ್ತದೆ, ಘಂಟೆ ಶಬ್ದ ಕೇಳಿಸಿದಂತೆ ಅನಿಸುತ್ತದೆ, ಹೆಜ್ಜೆ ಶಬ್ದಗಳು ಬರುತ್ತವೆ. ಇವು ಭ್ರಮೆಯೇ. ಶಾಸ್ತ್ರದ ಪ್ರಕಾರ ಶಕ್ತಿ ಚಲನೆಯಾಗುವಾಗ ಸುತ್ತಲಿನ ವಸ್ತುಗಳಲ್ಲಿ ಕಂಪನ ಉಂಟಾಗುತ್ತದೆ. ಅದನ್ನೇ ನಮ್ಮ ಇಂದ್ರಿಯಗಳು ಶಬ್ದ ಅಥವಾ ಚಲನೆಯಾಗಿ ಗ್ರಹಿಸುತ್ತವೆ. ಪ್ರಾಣಿಗಳಿಗೆ ಮಾತ್ರ ಕಾಣಿಸುವ ಬದಲಾವಣೆ. ನಾಯಿ, ಬೆಕ್ಕು, ಹಾವು, ಹಕ್ಕಿಗಳು ಇವು ದೇವರ ಸಂಚಾರ ಇರುವ ಸ್ಥಳದಲ್ಲಿ ಮಧ್ಯರಾತ್ರಿ ವಿಭಿನ್ನವಾಗಿ ವರ್ತಿಸುತ್ತವೆ. ಅವು ಏಕಾಏಕಿ ನಿಂತು ನೋಡುವುದು, ಕೂಗುವುದು, ಓಡಿ ಹೋಗುವುದು. ಪ್ರಾಣಿಗಳಿಗೆ ಮಾನವನಿಗಿಂತ ಶಕ್ತಿ ಗ್ರಹಿಸುವ ಶಕ್ತಿ ಹೆಚ್ಚಾಗಿರುತ್ತದೆ. ಅವು ಅಪಾಯವನ್ನಲ್ಲ, ಶಕ್ತಿಯ ಬದಲಾವಣೆಯನ್ನು ಸೂಚಿಸುತ್ತವೆ. ಕನಸುಗಳು ಮತ್ತು ಸಂಕೇತಗಳು. ಅಂತಹ ಸ್ಥಳಗಳಿಗೆ ಭೇಟಿ ನೀಡಿದ ದಿನ ರಾತ್ರಿ ಜನರಿಗೆ ವಿಚಿತ್ರ ಕನಸುಗಳು ಬರುತ್ತವೆ. ದೇವರು, ಬೆಳಕು, ನೀರು, ಹಳೆಯ ಮನೆ, ದೀಪ ಇವೆಲ್ಲವೂ ಸಂಕೇತಗಳ ರೂಪದಲ್ಲಿ ಬರುತ್ತವೆ. ಇದು ದೇವರ ನೇರ ದರ್ಶನವಲ್ಲ, ಆದರೆ ಮನಸ್ಸಿನ ಆಳಕ್ಕೆ ಬಿದ್ದ ಶಕ್ತಿಯ ಪ್ರತಿಫಲ. ಕೆಲವರಿಗೆ ದೇಹದಲ್ಲಿ ಬದಲಾವಣೆ, ತಲೆ ಭಾರವಾಗುವುದು, ಕಣ್ಣು ನೀರಾಗಿ ತುಂಬುವುದು, ಎದೆ ಬಿಗಿಯಾಗುವುದು ಅಥವಾ ಹೃದಯ ಹಗುರವಾಗುವುದು. ಇವೆಲ್ಲವೂ ದೈವಿಕ ಶಕ್ತಿಯ ಸ್ಪರ್ಶದಿಂದಾಗುವ ಪ್ರತಿಕ್ರಿಯೆಗಳು. ಇವು ರೋಗಲಕ್ಷಣವಲ್ಲ, ಆ ಕ್ಷಣದ ಶಕ್ತಿ ಹೊಂದಾಣಿಕೆಯ ಫಲ. ಏಕೆ ಎಲ್ಲರಿಗೂ ಈ ಅನುಭವ ಆಗುವುದಿಲ್ಲ? ಅನೇಕರು ಕೇಳುವ ಪ್ರಶ್ನೆ, ನನಗೆ ಏನೂ ಅನಿಸಲಿಲ್ಲವೆಂದರೆ ಅಲ್ಲಿ ಏನೂ ಇಲ್ಲವೇ? ಇಲ್ಲ. ಪ್ರತಿಯೊಬ್ಬರ ಮನಸ್ಸು, ನಂಬಿಕೆ, ಶಕ್ತಿ ಮಟ್ಟ ಬೇರೆ ಆಗಿರುತ್ತದೆ. ರೇಡಿಯೋ ಸಿಗ್ನಲ್ ಇದ್ದರೂ ರೇಡಿಯೋ ಆನ್ ಇದ್ದಾಗ ಮಾತ್ರ ಕೇಳಿಸುತ್ತದೆ. ಇಲ್ಲಿಯೂ ಅದೇ ನಿಯಮ. ದೈವಿಕ ಸ್ಥಳಗಳಲ್ಲಿ ನಿಯಮಗಳ ಕಾರಣ. ಹಿರಿಯರು ಹೇಳುವ ನಿಯಮಗಳು: ರಾತ್ರಿ ಅಲ್ಲಿ ಹೋಗಬೇಡ, ಶಬ್ದ ಮಾಡಬೇಡ, ಹಾಸ್ಯ ಮಾಡಬೇಡ, ಅಪಮಾನಿಸಬೇಡ. ಇವು ಭಯ ಹುಟ್ಟಿಸಲು ಅಲ್ಲ, ಆ ಶಕ್ತಿಗೆ ಗೌರವ ಕೊಡಲು.
ಅಸಾವಧಾನತೆ ಶಕ್ತಿಯ ಅಸಮತೋಲನಕ್ಕೆ ಕಾರಣವಾಗಬಹುದು. ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ಮಧ್ಯರಾತ್ರಿ ಮೆದುಳಿನ ಆಲ್ಫಾ ಥೀಟಾ ತರಂಗಗಳು ಹೆಚ್ಚು ಸಕ್ರಿಯವಾಗಿರುತ್ತದೆ. ಈ ತರಂಗಗಳು ಒಳಗಿನ ಅನುಭವಗಳನ್ನು ತೀವ್ರಗೊಳಿಸುತ್ತವೆ. ಶಾಂತ ಸ್ಥಳ, ನಿಶಬ್ದ ಸಮಯ ಅಂದರೆ ತೀವ್ರವಾದ ಅನುಭವ. ವಿಜ್ಞಾನವು ಹೇಳುತ್ತದೆ ಈ ಸಮಯದಲ್ಲಿ ಮನಸ್ಸು ಅತ್ಯಂತ ಸಂವೇದನಾಶೀಲವಾಗಿರುತ್ತದೆ. ದೇವರ ಸಂಚಾರವೆಂದರೇನು? ದೇವರು ನಡೆದು ಬರುತ್ತಾರಾ? ಅಲ್ಲ. ದೇವರ ಸಂಚಾರವೆಂದರೆ ಆ ಸ್ಥಳದಲ್ಲಿ ಶಕ್ತಿ ಸಕ್ರಿಯವಾಗುವ ಕಾಲ. ಅದು ಶಾಶ್ವತ ಶಕ್ತಿಯ ಚಲನೆ. ಮಾನವ ಅದನ್ನು ದೇವರು ಎಂದು ಅನುಭವಿಸುತ್ತಾನೆ. ಹೋಗಬೇಕಾ ಅಥವಾ ಹೋಗಬಾರದ? ಭಯದಿಂದ ಹೋಗಬೇಡಿ, ಕುತೂಹಲದಿಂದಲೂ ಹೋಗಬೇಡಿ. ಭಕ್ತಿ, ಶಾಂತಿ, ಗೌರವವಿದ್ದರೆ ಮಾತ್ರ. ಅಂತಹ ಸ್ಥಳಗಳು ಪರೀಕ್ಷೆಯಲ್ಲ, ಅವು ಕನ್ನಡಿಯಂತೆ ನಮ್ಮ ಒಳಗಿನ ಸ್ಥಿತಿಯನ್ನು ನಮಗೆ ತೋರಿಸುತ್ತದೆ. ಕೊನೆಯದಾಗಿ ಹೇಳುವುದೇನೆಂದರೆ, ರಾತ್ರಿ 12ರ ನಂತರ ದೇವರ ಸಂಚಾರ ಇರುವ ಸ್ಥಳಗಳಲ್ಲಿ ಏನೋ ಆಗುತ್ತದೆ, ಆದರೆ ಅದು ಹೊರಗಲ್ಲ, ನಮ್ಮೊಳಗೆ. ಮಿತ್ರರೇ, ನಿಮಗೆ ಈ ಒಂದು ವಿಡಿಯೋ ಹೇಗೆನಿಸ್ತು? ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.